ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 18ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ? ಬೆಳಕನ್ನ ಕೊಡುವವರಾಗಿದ್ದಾರೆ. ನಮಗೆ ಇರುವಂತಹ ಕತ್ತಲನ್ನ ಆತನು ತೆಗೆದಾಕಿ ಪರಿಹರಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಕತ್ತಲು ಕ್ರಿಯೆ ಮಾಡ್ತಾ ಇರುತ್ತೆ. ಸೈತಾನನು ನಮ್ಮ ಮಾರ್ಗದಲ್ಲಿ ಕತ್ತಲನ್ನ ಕೊಂಡು ಬರ್ತಾ ಇರ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ಒಂದು ಕತ್ತಲು, ನಮ್ಮ ಕುಟುಂಬದಲ್ಲಿ ಒಂದು ಕತ್ತಲು, ಆ ಒಂದು ಕತ್ತಲನ್ನ ಸೈತಾನನ್ನು ಕೊಂಡು ಬರುವವನಾಗಿದ್ದಾನೆ. ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ಕತ್ತಲನ್ನ ತೆಗೆದಾಕು ಸ್ವಾಮಿ, ನನ್ನ ಜೀವಿತದಲ್ಲಿ ಒಂದು ಬೆಳಕನ್ನ ಕೊಂಡು ಬಾ ದೇವರೆಂದು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ಒಂದು ತೇಜಸ್ಸನ್ನ ಕೊಂಡು ಬರುವವರಾಗಿದ್ದಾರೆ. ಒಂದು ಬೆಳಕನ್ನ ಕೊಂಡು ಬರುವ ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ದೇವ ನಿನ್ನ ಬೆಳಕನ್ನ ಕೊಟ್ಟು ನಡೆಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.